ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೇ. ಓ ಇನಿಯ, ಓ ಇನಿಯ, ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು ಬಾಬಾ. ಓ ಓ ಮೇಘರಾಜನೇ, ನುಡಿ ನುಡಿ, ಓ ದೇವಗಂಗೆಯೇ, ನುಡಿ ನುಡಿ. ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ, ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಆಸೆಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ಕೂಗೆಂದಿತು. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ, ಅದು ಏಕೋ ಕಾಣೆ ಅಪ್ಪನನ್ನು ಕಂಡರೆ ಭೀತಿ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ. ಚಿನ್ನದಂತ ನಾಡಿಗೆ ರನ್ನದಂತ ರಾಜ, ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ, ಮುತ್ತಿನಂತ ರಾಣಿ ಹೆತ್ತ ಮಕ್ಕಳು 7, ಆ 7ರಲ್ಲಿ ಯಾವುದೂ ಏಳಿಗೆ ಇಲ್ಲ, ಏಳಿಗೆ ಇಲ್ಲ, ಏಳಿಗೆ ಇಲ್ಲ. ಸ್ನೇಹಿತರೆ, ಈಗ ವಿಭಿನ್ನವಾದ ಹಾಡುಗಳನ್ನು ಕೇಳಿದ್ರಿ ಅಲ್ವಾ? ಒಂದೊಂದು ಹಾಡಿನಲ್ಲೂ ಒಂದೊಂದು ಬೇರೆ ರೀತಿಯ ವಿಭಿನ್ನ ರೀತಿಯ ಭಾವನೆಗಳು, ಶೈಲಿಗಳು ಇದೆ. ಇಂತಹ ವಿಭಿನ್ನ ರೀತಿಯ ಶೈಲಿನಲ್ಲಿ ಹಾಡಿ ಮನೆಯಲ್ಲೂ ಗಾನ ಕೋಗಿಲೆ ಅನ್ನಿಸ್ಕೊಂಡಂತಹ, ಪ್ರತಿ ಮನೆಯಲ್ಲೂ ಜಾನಕಮ್ಮನವರ ಹಾಡು ಕೇಳ್ತಾ ಇದ್ದರೆ ಮೈಮರೆಯುವಂತಹ ಹಾಡನ್ನು ಕೊಟ್ಟಂತಹ ಜಾನಕಮ್ಮ, ದಕ್ಷಿಣ ಭಾರತದ ಗಾನ ಕೋಗಿಲೆ ಇನ್ನಿಲ್ಲ, ಹಸ್ತಂಗತರಾದರು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, 48,000 ಹಾಡುಗಳನ್ನು 17 ಭಾಷೆಯಿಂದ 27 ಭಾಷೆಗಳವರೆಗೆ, ಸುಮಾರು 17ರಿಂದ 20 ಭಾಷೆಯಲ್ಲಿ ಹಾಡಿ ಗಾನ ಕೋಗಿಲೆಯ ಧ್ವನಿಯನ್ನು ಎಲ್ಲೂ ಸಹ ಕಿಂಚಿತ್ತೂ ಕಡಿಮೆ ಮಾಡಿಕೊಳ್ಳದೆ ವಿರಹ ಗೀತೆ ಆಡಿದ್ದಾರೆ, ದಾಂಪತ್ಯ ಗೀತೆ, ಯುಗಳ ಗೀತೆ, ಮಕ್ಕಳ ಗೀತೆ, ಬೇರೆ ಬೇರೆ ಶೈಲಿನಲ್ಲಿ. ಇವರು ಯುಗಳ ಗೀತೆ ಆಡ್ತಾಯಿದ್ರೆ ಯೌವನದ ಹುಡುಗಿಯ ರೀತಿ, ವಿರಹ ಗೀತೆ ಆಡ್ತಾಯಿದ್ರೆ ದುಃಖ ಬಂದಂತಹ ಒಂದು ಹೆಣ್ಣಿನ ಧ್ವನಿ, ಮಗು ಹಾಡ್ತಾಯಿದ್ರೆ ಮಗುವಿಗಾಗಿ ಹಾಡಿದಂತಹ ಮಗುವೇ ಹಾಡ್ತಾ ಇದೆಯೇನೋ ಅನ್ನೋ ರೀತಿಯ ಶೈಲಿ, ಎಲ್ಲದಕ್ಕೂ ಆಯಾ ಭಾವನೆಗಳಿಗೆ ತಕ್ಕಂತೆ ತಮ್ಮ ಧ್ವನಿಯನ್ನು ಏರಿಳಿತ ಮಾಡಿಕೊಂಡು ಅದಕ್ಕೆ ಪರಿಪೂರ್ಣವಾದ ಭಾವನೆಯನ್ನು ತುಂಬಿ ಹಾಡಿದಂತಹ ನಟಿ ನಮ್ಮ ಜಾನಕಮ್ಮ. ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹ ಗೌರವಯುತವಾಗಿ ನಿಂತಹ, ಎಂದಿಗೂ ಅಳಿಸಲಾಗದಂತಹ ಇವರ ಚಿತ್ರ ಇಂದು ಇನ್ನಿಲ್ಲ. ಹಾಡ್ತಾ ಇದ್ದಂತಹ ಕೋಗಿಲೆ ತನ್ನ ಗಾನವನ್ನು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ಬಹಳ ಅಂದರೆ ಬಹಳ ದುಃಖ ಆಗ್ತಾಯಿದೆ. ಗಾಯಕಿಯರಲ್ಲೆಲ್ಲ ಅತ್ಯಂತ ಶ್ರೇಷ್ಠ ಗಾಯಕಿ ಎನಿಸಿಕೊಂಡಂತಹ ಈ ತಾಯಿ ಇಂದು ಇನ್ನಿಲ್ಲ. ಇವರಿಗೆ ಈಗ 88 ವರ್ಷಗಳು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು, ಮೊನ್ನೆ ಮೈಸೂರಿನ ಅಪೋಲೋ ಹಾಸ್ಪಿಟ್ಲಿಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಇಂದು ಸಂಜೆ 7:30ಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ತಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ. ಇವರಿಗೆ ಒಬ್ಬ ಮಗನಿದ್ದು ಅಪಾರ ಚಿತ್ರರಂಗದ ಬಂಧು ಬಳಗದವನ್ನು ಅವರು ಅಗಲಿದ್ದಾರೆ. ಜಾನಕಮ್ಮ ಯಾವುದೇ ಜಾತಿ ಇರಬಹುದು, ಯಾವುದೇ ಭಾಷೆ ಇರಬಹುದು, ಆದರೆ ಅವರು ನಮ್ಮವರು ಅನಿಸುತ್ತೆ ನಮಗೆ. ಯಾಕೆಂದರೆ ಇವರು ಕನ್ನಡದಲ್ಲಿ ಹಾಡುವಾಗ ಕನ್ನಡದವರೇ ಅನಿಸ್ಕೊಳ್ತಾರೆ.
ತಮಿಳಿನಲ್ಲಿ ಆಡುವಾಗ ತಮಿಳಿನವರೇ ಅನಿಸ್ಕೊಳ್ತಾರೆ, ಮರಾಠಿಯಲ್ಲಿ ಆಡುವಾಗ ಮಹಾರಾಷ್ಟ್ರದವರೇ ಅನಿಸ್ಕೊಳ್ತಾರೆ. ಹೀಗೆ ಬೇರೆ ಬೇರೆ ಭಾಷೆಯ 17ರಿಂದ 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಪ್ರತಿಯೊಂದು ಭಾಷೆಯಲ್ಲಿ ಆಡಿದಾಗಲೂ ಅಲ್ಲಿನ ಫೀಲಿಂಗ್ಸ್ ಏನು ಅಲ್ಲಿನ ಜನರಿಗೆ ಅಂದರೆ, ಓ ಇವರು ನಮ್ಮ ಭಾಷೆಯ ಮಗಳೇ ಏನೋ, ಅದಕ್ಕೆ ಇಷ್ಟು ಸ್ಪಷ್ಟವಾಗಿ ಹಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಇವರು ಹಾಡುವಾಗ ಭಾವನೆ ತುಂಬಿ ಹಾಡ್ತಾ ಇದ್ದರಿಂದ ಇವರನ್ನು ಗಾಯನದ ನಟಿ ಅಂತೇಳಿ ಸಹ ಕರಿತಾ ಇದ್ದರು. ಅಷ್ಟು ಭಾವನಾತ್ಮಕವಾಗಿ ಆ್ಯಕ್ಷನ್ ಮಾಡ್ಕೊಳ್ತಾ ಅವರು ಹಾಡ್ತಾಯಿದ್ರು. ರಾಜ್ಕುಮಾರ್ ಜೊತೆ ಇರಬಹುದು, ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರೆಲ್ಲ ಮೇರು ಕಲಾವಿದರ ಜೊತೆಗೆ ಆಡಿದ್ದಲ್ಲದೆ ಇತ್ತೀಚಿನ ಯುವ ಗಾಯಕರ ಜೊತೆಯೂ ಸಹ ಇವರು ಹಾಡಿರೋದು ಇವರ ವಿಶೇಷತೆ. ಇವರನ್ನು ಪ್ರತಿಯೊಬ್ಬರು ಅಮ್ಮ ಅಂತಲೇ ಸಂಬೋಧನೆ ಮಾಡ್ತಾಯಿದ್ರು. ಅಂತಹ ಅಮ್ಮ ಇನ್ನಿಲ್ಲ ಅಂತ ಹೇಳೋಕ್ಕೆ ಬಹಳ ದುಃಖ ಆಗುತ್ತೆ. ಇದೊಂದು ನಮ್ಮ ರಾಜ್ಯಕ್ಕೆ ಅಲ್ಲ, ದೇಶಕ್ಕೂ ಸಹ ತುಂಬಲಾರದ ನಷ್ಟ. ಗಾನ ಪ್ರಪಂಚಕ್ಕಂತೂ ಅತಿ ದೊಡ್ಡ ಒಂದು ನಷ್ಟ ಅಂತಲೇ ಹೇಳ್ಬೋದು. ಮರೆಯಲಾಗದ ಮಾಣಿಕ್ಯ, ಹಾಡಲಾರದ ಕೋಗಿಲೆಯಾಗಿ ಇವತ್ತು ತನ್ನ ಕೊನೆಯುಸಿರನ್ನು ಎಳೆದಿದೆ, ಅಸ್ತಂಗತವಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಜಾನಕಮ್ಮನವರ ಅಂತಿಮ ಕ್ರಿಯೆಯನ್ನು ಸೋಮವಾರ ಇಟ್ಕೊಂಡಿದ್ದಾರೆ. ಅಂತಿಮ ದರ್ಶನ ನಾಳೆ ಇದ್ದು, ನಾಳೆ ಸಭಿಕರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಸಹ ದರ್ಶನ ಭಾಗ್ಯವನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ದೇಶದ ನಾನಾ ಮೂಲೆಗಳಲ್ಲೂ ಸಹ ಇವರ ಫ್ಯಾನ್ಸ್ಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ. ಇತ್ತೀಚಿನ ಯುವಕರಲ್ಲಿ ಇವರ ಧ್ವನಿ ಕೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಹಳೆಯ ಹಾಡಿನಲ್ಲಿ ಇವರ ಧ್ವನಿಯನ್ನು ಕೇಳಿರ್ತಾರೆ. ಈಗ ನೋಡಿ, ಜಾನಕಮ್ಮ ಹಾಡಿದಂತಹ ಎಲ್ಲ ಯುಗಳ ಗೀತೆಗಳು ಸಹ ಅತ್ಯಂತ ಯಶಸ್ವಿಯಾಗಿ ಇವತ್ತಿಗೂ ಸಹ ಇಂದಿಗೂ ಸಹ ಅದು ಉತ್ತಮ ಸಂಗೀತ, ಉತ್ತಮ ಗಾಯನ ಅಂತ ಅನ್ನಿಸ್ಕೊಂಡಿದೆ. ಈಗ ರಿಮಿಕ್ಸ್ ಮಾಡ್ತಾ ಇದ್ದಾರೆ ಅಲ್ವಾ, ಎಷ್ಟೋ ಯೂಟ್ಯೂಬರ್ಸ್ಗಳು ರಿಮಿಕ್ಸ್ ಮಾಡ್ತಾ ಇದ್ದಾರೆ. ಆ ರಿಮಿಕ್ಸ್ ಅಷ್ಟೂ ಸಹ ಜಾನಕಮ್ಮನ ಹಾಡುಗಳನ್ನೇ ಅತಿ ಹೆಚ್ಚು ತಗೊಳ್ತಾ ಇದ್ದಾರೆ. ಯಾಕೆಂದರೆ ಅವರ ಹಾಡಿನಲ್ಲಿ ಅಷ್ಟು ಮಾಧುರ್ಯತೆ ಇತ್ತು. ಜೊತೆಗೆ ಆ ಮಾಧುರ್ಯತೆಗೆ ಇವರು ತಮ್ಮ ಧ್ವನಿಯನ್ನೇ ಅಷ್ಟು ಮಧುರವಾಗಿ ಸೇರಿಸ್ಕೊಂಡಿದ್ರು. ಅಂತಹ ಒಂದು ಸಂಗೀತ ಗಾಯಕಿ, ಗಾನಕೋಗಿಲೆ ಅಂತಲೇ ಹೇಳಬೇಕು. ಭಾರತದ ನೈಟಿಂಗೇಲ್ ಅಂತೇಳಿ ಹೆಸರು ಪಡೆದಂತಹ ಜಾನಕಮ್ಮ ಇವತ್ತಿಗೆ ತಮ್ಮ ಭೂಮಿಯ ಮೇಲಿನ ಋಣವನ್ನು ತೀರಿಸಿಕೊಂಡು ಭಾರತ ಲೋಕಕ್ಕೆ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳೋಕೆ ಒಂಥರ ಮೈಯೆಲ್ಲ ನೋವಲ್ಲಿ ಕೊಡುತ್ತೆ. ನನ್ನ ಧ್ವನಿಯು ಸ್ವಲ್ಪ ಗದ್ಗದಿತವಾಗಿದೆ, ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಬಹುದು. ಅಂತಹ ತಾಯಿಯೇ ಮತ್ತೆ ಇನ್ನೊಮ್ಮೆ ಹುಟ್ಟಿ ಬರ್ತಾರಾ ಅಂತ ಹೇಳಿ ಪ್ರಶ್ನಾರ್ಥಕ ಆಗುತ್ತೆ. ಆ ಭಗವಂತನಲ್ಲಿ ಕೇಳೋದು ಒಂದೇ, ಅಮ್ಮ ಮತ್ತೆ ಹುಟ್ಟಿ ಬರಲಿ, ಅದು ಇಲ್ಲಿಯೇ ನಮ್ಮ ರಾಜ್ಯದಲ್ಲಿಯೇ ನಮ್ಮ ಮಗಳಾಗಿ ಹುಟ್ಟಿ ಬರಲಿ. ಇದೇ ನನ್ನಲ್ಲಿ ಇರುವ ಒಂದು ಕೋರಿಕೆ. ಆ ಭಗವಂತನಲ್ಲಿ ಪ್ರಾರ್ಥಿಸೋದು ಅಷ್ಟೇ. ಇವರು ತಮಿಳುನಾಡಿನಿಂದ ಬಂದಂಥವರು. ತಮಿಳಿನಲ್ಲಿ ಮೊದಲ ಹಾಡನ್ನು ಹಾಡಿ ಕೊನೆಗೆ ದೇಶದ ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ರಾಜ್ಯದ ಭಾಷೆಗಳಲ್ಲೂ ಹಾಡಿ ಅದರಲ್ಲೂ ಸಹ ಯಶಸ್ವಿಯಾದರು. ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದರೂ ಸಹ ಅದನ್ನು ತಿರಸ್ಕರಿಸಿ ಅವರು ಅದನ್ನು ಬೇಡ ಅಂತ ಹೇಳಿದ್ರು. ಕಾರಣ ಇಷ್ಟೇ, ಇಂತಹ ಅತ್ಯಂತ ಶ್ರೇಷ್ಠ ಗಾಯಕಿಗೆ ಪದ್ಮಭೂಷಣ ಪ್ರಶಸ್ತಿ ತುಂಬ ಲೇಟಾಗಿ ಬಂತು. ಹಾಗಾಗಿ ಅವರಿಗೆ ಮನಸ್ಸು ನೊಂದು ಆ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ರು. ಇಂತಹ ಮೇರು ಗಾಯಕಿ, ಯಶಸ್ವಿ ಗಾಯಕಿ ಎಂದಿಗೂ ಸಹ ತಮ್ಮ ಇಳಿ ವಯಸ್ಸಲ್ಲೂ ಸಹ ಒಂದು ಯೌವನದ ಹುಡುಗಿಯ ರೀತಿಯೇ ಧ್ವನಿ ತೆಗೆದು ಹಾಡ್ತಾ ಇದ್ದಿದ್ದು ಇವರ ವಿಶೇಷತೆಯಾಗಿತ್ತು. ಎಲ್ಲೂ ಸಹ ಅವರ ಧ್ವನಿ ನಡುಗ್ತಾ ಇರಲಿಲ್ಲ, ಎಲ್ಲೂ ಸಹ ಏಜ್ ಆದವ್ರ ಧ್ವನಿ ಕಾಣಿಸ್ತಾ ಇರಲಿಲ್ಲ. ಅಂತಹ ಶ್ರೇಷ್ಠ ಗಾಯಕಿ ಇನ್ನಿಲ್ಲ. ಜಾನಕಮ್ಮನನ್ನು ಕಳೆದುಕೊಂಡ ಗಾನಲೋಕ ಅನಾಥವಾಗಿದೆ ಅಂತ ಹೇಳ್ಬೋದು. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಂ ಶಾಂತಿ.